ಸೊ ನಾವು ಈ ರೀತಿ ಸಿನಿಮಾಗಳು ಬರೋದಿಲ್ವಲ್ಲಪ್ಪ, ಅವಾಗೆಲ್ಲ ಇಷ್ಟು ಚೆನ್ನಾಗಿರೋ ಸಿನಿಮಾಗಳು ಬರ್ತಾಯಿತ್ತು ಅಂತ ಕೆಲವೊಂದು ಮೂವಿ ನೋಡಿದಾಗ ಅಂದ್ಕೊಳ್ತೀವಿ, ಅಂದರೆ ಹಳೆ ಮೂವಿಗಳು ನೋಡಿದಾಗ. ಸೊ ಏನಂತಂದರೆ ಹಳೆಯ ಮೂವಿಗಳಲ್ಲಿ ಇರುವಂಥ ಕೆಲವೊಂದು ಜಾನರ್ಗಳು ಸೊ ಇತ್ತೀಚಿನ ಒಂದು ದಿನಗಳಲ್ಲಿ ಖಂಡಿತವಾಗ್ಲೂ ಕಣ್ಮರೆ ಆಗ್ತಾ ಇದೆ. ಒಂದು ಹೋಲ್ ಕ್ಯಾರೆಕ್ಟರ್ಸ್ ಏನಿರುತ್ತೆ, ಒಂದು ಫ್ಯಾಮಿಲಿ ಆಗಿರ್ಬೋದು, ಆ ಒಂದು ಅಟ್ಮಾಸ್ಫಿಯರು ಸೊ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ಏನಂದರೆ ಈಗ ಸದ್ಯದ ಒಂದು ಕಮರ್ಷಿಯಲ್ ಆಗಿರ್ಬೋದು, ಒಂದು ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಆಡಿಯನ್ಸ್ ರಿಟೆನ್ಷನ್ ಹೇಗಿದೆಯೋ ಸೊ ಆ ರೀತಿ ಸಿನಿಮಾಗಳು ತುಂಬಾ ಬರ್ತಾ ಇದೆ. ಸೊ ಅದರಲ್ಲಿ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಡಿಯನ್ಸ್ ರಿಟೆನ್ಷನ್ ಹೇಗಿರುತ್ತೋ ಸೊ ಆ ರೀತಿ ಸಿನಿಮಾ ಮಾಡೋದು ಅವಶ್ಯಕತೆ. ಬಟ್ ನಾವು ಒಂದೊಂದು ಸಾರಿ ಹಳೆಯ ಒಂದು ಸಿನಿಮಾಗಳನ್ನು ನೋಡಿದಾಗ ಅಂದ್ಕೊಳ್ತೀವಿ, ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಒಂದು ವಿಲೇಜ್ ಸ್ಟೋರಿ ಆಗಿರ್ಬೋದು, ಸೊ ಈ ರೀತಿ ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ ಅಂತ. ಬಟ್ ಅದೇ ರೀತಿಯಾದಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದೇ ಒಂದು ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು, ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾದ ಟ್ರೈಲರ್ ಹೇಗಿತ್ತು, ಹೇಗೆ ಅನ್ನಿಸ್ತು ಸಿನಿಮಾ ಅನ್ನೋದ್ರ ಬಗ್ಗೆ, ಅಂದರೆ ಲೈಕ್ ಟ್ರೈಲರ್ ಬಗ್ಗೆ ಆ್ಯಂಡ್ ಸಿನಿಮಾಗೆ ಎಷ್ಟೊಂದು ಕ್ಯೂರಿಯಾಸಿಟಿ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಆಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಸದ್ಯಕ್ಕೆ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಮೊದಲೇದಾಗಿ ತೊಗೊಂಡ್ಬಿಡ್ತೀನಿ. ನಾನು ಫಸ್ಟೆಲ್ಲ ಹೇಳಿಬಿಟ್ಟೆ ನಿಮಗೆಲ್ಲ, ನಾನು ಯಾಕೆ ಒಂದು ಈ ರೀತಿ ಸಿನಿಮಾಗಳು ಬಂದರೆ ನಾವು ಬರ್ತಾಯಿಲ್ಲ ಅಂತ ಹೇಳ್ತೀವಿ, ಬಂದರೆ ಅಂಥ ಸಿನಿಮಾಗಳು ನಾವು ಹೋಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾ ಒಂದು ಹಳ್ಳಿ ಸಬ್ಜೆಕ್ಟು ಆ್ಯಂಡ್ ಒಂದು ಸಸ್ಪೆನ್ಸ್ ಆಗಿರುವಂಥ ಒಂದು ಕಥೆ ಆಗಿರ್ಬೋದು. ಸೊ ಒಂದು ಹೋಲ್ ಅಂದರೆ ಒಂದು ಓವರಾಲ್ ಆಗಿ ಒಂದು ಸಿನಿಮಾದಲ್ಲಿ ಒಂದು ಫುಲ್ಲಿ ಲೋಡೆಡ್ ಆಗಿರುವಂಥ ಒಂದು ವಿಲೇಜ್ ಆ್ಯಂಡ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಒಂದು ರೀತಿಯಲ್ಲಿ ಟ್ರೈಲರ್ ನಾನು ಟ್ರೈಲರ್ ನೋಡಿದಾಗ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇರುವಂಥದ್ದು ಸೊ ಮಡೆನೂರು ಮನೋಹರು. ಸೊ ಎಲ್ಲರಿಗೂ ಗೊತ್ತಿರುವಂಥದ್ದು, ಕಾಮಿಡಿ ಕಿಲಾಡಿಗಳಲ್ಲೆಲ್ಲ ಅವರು ನೀವು ನೋಡಿರ್ತಾರೆ. ಆ್ಯಂಡ್ ಆಲ್ಸೋ ರಾಮಾಚಾರಿ ಸೀರಿಯಲ್ನ ಮೋನ ಗುಡ್ಡಮನೆಯವರು. ಸೊ ಇವರೆಲ್ಲ ಏನಿದೆ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಮೇನಾಗಿ. ಆ್ಯಂಡ್ ಪಾತ್ರಗಳ ಬಗ್ಗೆ ಮಾತಾಡಬೇಕು ಈ ಒಂದು ಟ್ರೈಲರ್ ನೋಡಿದಾಗ, ಅಂದರೆ ತುಂಬ ಅದ್ಭುತವಾಗಿ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ತಮಿಳ್ನಾಡು ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಯೋಗರಾಜ್ ಭಟ್ರು ಸರ್ ಆಗಿರ್ಬೋದು. ಯೋಗರಾಜ್ ಭಟ್ರು ಸ್ಪೆಷಲ್ ಹೇಳಬೇಕು ಅಂತಂದರೆ ಇದರಲ್ಲಿ ಸ್ಪೆಷಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಟ್ರೈಲರ್ ನೋಡಿರ್ತಿರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ಸಿನಿಮಾದಲ್ಲಿ ತಮಿಳ್ನಾಡು ಆಗಿರ್ಬೋದು ಮತ್ತು ಲೋಹಿತ್ ಅಶೋಕ್ ಸರ್ ಆಗಿರ್ಬೋದು. ಆ್ಯಂಡ್ ತುಂಬ ಒಂದು ದೊಡ್ಡ ತಾರಾ ಬಳಗ ಇದೆ. ಆ್ಯಂಡ್ ವಂಡರ್ಫುಲ್ಲಾಗಿ ಕೆಲವೊಂದು ಕಾಮಿಡಿ ಸೀಕ್ವೆನ್ಸ್ಗಳು ಟ್ರೈಲರ್ ನೋಡಿದಾಗ ಸ್ವಲ್ಪ ನಗು ತರಿಸುತ್ತೆ. ಇನ್ನು ಥಿಯೇಟ್ರಲ್ಲಂತೂ ಹೊಟ್ಟೆ ಉಣ್ಣಾಗೋಷ್ಟು ನಗ್ತೀವಿ ಅನ್ನೋದು ಈ ಒಂದು ಟ್ರೈಲರ್ ಮೂಲಕ ಗೊತ್ತಾಯಿತು. ಆ್ಯಂಡ್ ಓವರಾಲ್ ಆಗಿ ನಾನು ಬೇಸಿಕಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ರಿಲೀಸ್ ಆದಂಥ ಒಂದು ಹೊಸೊಬ್ಬರ ಸಿನಿಮಾ ಅಂತ ಹೋಗ್ತಿರೋ ಅಥವಾ ಏನೋ ನನಗೆ ಬೇಜಾರಾಗಿದೆ ಅಂತ ಹೋಗ್ತಿರೋ ಸೊ ಗೊತ್ತಿಲ್ಲ. ಬಟ್ ಇಂಥ ಸಿನಿಮಾಗಳಿಗೆ ನಾವು ಎಂಕರೇಜ್ ಕೊಡಬೇಕು. ಸೊ ಅವರು ಒಂದು ಸಿನಿಮಾ ನೆಕ್ಸ್ಟು ನಾವು ಎಂಕರೇಜ್ ಮಾಡಿದ್ರೆ ಒಂದು 10-15 ಸಿನಿಮಾಗಳಾಗುತ್ತೆ. ಸೊ ಈ ರೀತಿ ಬರುವಂಥ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲೇಬೇಕು ನಮ್ಮ ಕನ್ನಡ ಇಂಡಸ್ಟ್ರೀಲಿ. ಸಿನಿಮಾ ಇದೆ 23ಕ್ಕೆ, ಅಂದರೆ ಮೇ 23ಕ್ಕೆ ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಾನು ಕೂಡ ವೆಯ್ಟ್ ಮಾಡ್ತೀನಿ ಆ್ಯಂಡ್ ನಾನು ಕೂಡ ಸಿನಿಮಾ ಹೋಗ್ತೀನಿ ಆ್ಯಂಡ್ ಸಿನಿಮಾ ರಿವ್ಯೂ ಕೂಡ ಮಾಡ್ತೀನಿ. ಸೊ ಒಂದು ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಮನು ಕೂಡ ಅವರು. ಒಂದು ರೀತಿಯಲ್ಲಿ ವಿಭಿನ್ನ ಒಂದು ಹಳ್ಳಿಯ ಒಂದು ಜನಾಂಗದಲ್ಲಿ ಒಂದು ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಏನು ಸ್ಟೋರಿ, ಏನು ಸಬ್ಜೆಕ್ಟು ಅಂತ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಅದನ್ನು ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಈ ಒಂದು ಟ್ರೈಲರಲ್ಲಿ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಓವರಾಲ್ ಆಗಿ ಕಲರ್ಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ಆ್ಯಂಡ್ ಮೇನ್ ಆಗಿ ಒಂದು ಕಲರ್ ಗ್ರೇಡಿಂಗ್ ಬಗ್ಗೆ ಮಾತಾಡಲೇಬೇಕು. ಕಲರ್ ಗ್ರೇಡಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ರಿಚ್ ಆಗಿ ಕಾಣಿಸುತ್ತೆ, ಪ್ರತಿಯೊಂದು ಫ್ರೇಮಲ್ಲೂ ರಿಚ್ ಆಗಿ ಕಾಣಿಸುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ರೀಸೆಂಟಾಗಿ ಮಡೆನೂರು ಮನೋಹರ್ ಕೂಡ ತುಂಬ ಪ್ರಮೋಷನ್ ಅಡ್ಡಾಡ್ತಾಯಿದ್ರು ಸಿನಿಮಾದ ಪ್ರಚಾರಕ್ಕಾಗಿ. ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಿದೆ ಅಂತ. ಸೊ ನಾನು ಹೇಳ್ತಾ ಇರ್ತೀನಿ, ಎಲ್ಲ ಒಂದು ಸಿನಿಮಾಗಳು ಹೊಸೊಬ್ರು ಯಾರು ಸಿನಿಮಾ ಮಾಡ್ತಾರೆ, ಎಷ್ಟೋ ಜನ ಪ್ರಚಾರವನ್ನೇ ಮಾಡಲ್ಲ, ಏನಕ್ಕೆ ಬಿಡು ನೋಡ್ತಾರೆ ಅಂತ. ಬಟ್ ಆದರೆ ಮನು ಅವರು ಇಡೀ ಕರ್ನಾಟಕದಾದ್ಯಂತೆಲ್ಲ ಅಡ್ಡಾಡಿ ಎಲ್ಲ ಇದು ಶೂಟ್ ಮುಗಿಸ್ಕೊಂಡು ಪರ್ಸ್ನಲ್ ಇಂಟರ್ವ್ಯೂಸ್ಗಳೆಲ್ಲ ಮುಗಿಸ್ಕೊಂಡು ಜೊತೆಗೇ ಈ ಒಂದು ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿದ್ದಾರೆ. ಸೊ ಅವರು ಹಾಕಿರುವಂಥ ಎಫರ್ಟ್ ಏನಿದೆ ಆಲ್ ಓವರ್ ಕರ್ನಾಟಕ ಒಂದು ಸಿನಿಮಾ ಪ್ರಮೋಷನ್ಗೆ, ಸೊ ಅದು ಖಂಡಿತವಾಗ್ಲೂ ಸಕ್ಸಸ್ ಕೊಡಬೇಕು. ಸಕ್ಸಸ್ ಕೊಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೀವು ಕೂಡ ಇದೇ 23ನೇ ತಾರೀಕು, ಮೇ 23ನೇ ತಾರೀಕು ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ನೋಡಿ ಹಾರೈಸಿ ಕುಲದಲ್ಲಿ ಕೀಳಿ ಯಾವುದೋ ರಿಲೀಸ್ ಆಗ್ತದೆ. ಆ್ಯಂಡ್ ನೀವು ಟ್ರೈಲರ್ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು, ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋದಕ್ಕೆ ನಾನು ಮುಂಚೆ ಆಗಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.